ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೂಡ ಹಗರಣದ ತಲೆನೋವು ಶುರುವಾದಾಗಿನಿಂದ ಇಲ್ಲಿ ತನಕ ಬಂದಂಥ ಸಂತೋಷದ ಸುದ್ದಿಗಳ ಪೈಕಿ ಬಹುಶಃ ಇವತ್ತಿನದು ಅತಿ ದೊಡ್ಡ ಸಂತೋಷದ ಸುದ್ದಿ. ತನಿಖೆ ನಡೆಸಿದ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಇದರಲ್ಲಿ ಮುಖ್ಯಮಂತ್ರಿಗಳದ್ದು ತಪ್ಪಿಲ್ಲ, ಅವರ ಪತ್ನಿಯದ್ದು ತಪ್ಪಿಲ್ಲ, ಭಾವಮೈದುನನದ್ದು ತಪ್ಪಿಲ್ಲ, ಜೊತೆಗೆ ಅವರಿಗೆ ಜಮೀನು ಮಾರಿದ್ದ ದೇವರಾಜು ಅವ್ರದ್ದು ತಪ್ಪಿಲ್ಲ ಅಂತಾರೆ. ಎಸ್, JDSನಿಂದ ದೇವರಾಜು ಅವರು ನಮ್ಮ ಪ್ಯಾನಲ್ನಲ್ಲಿದ್ದಾರೆ. ಆಯ್ತಲ್ಲ, ದೇವರಾಜು ಅವರೇನು ಬೇರೆ ಏನಾದ್ರು ಇಶ್ಯೂ ನೋಡ್ರಿ. ಅಲ್ಲ, ಖಂಡಿತವಾಗಿ ಲೋಕಾಯುಕ್ತ ಪೊಲೀಸರು ತಪ್ಪಿಲ್ಲ ಅಂತ ಹೇಳಿದ್ರು, CBI ತನಿಖೆಗೆ ಹೋಗೋದು ಅವಶ್ಯಕತೆ ಇಲ್ಲ ಅಂತ ಈಗಾಗಲೇ ಹೈಕೋರ್ಟ್ ಹೇಳಿದೆ. ಸಿದ್ದರಾಮಯ್ಯನವರು 14 ಸೈಟ್ ವಾಪಸ್ ಕೊಟ್ಟು ಆಗಿದೆ, ಮುಗಿತಲ್ಲ. ವಾಟ್ ಈಸ್ ದೇರ್ ಇನ್ ಇಟ್ ನಾವು? ಇಲ್ಲ, ಖಂಡಿತವಾಗಿಯೂ ಅಷ್ಟೇ ಅಲ್ಲ ಸರ್. ಹೋರಾಟ ಅಂತಕ್ಕಂಥದ್ದು ಈಗಾಗಲೇ ಶ್ರೀಯುತ ವಸಂತ್ ಕುಮಾರ್ ಅವರು ಅದನ್ನು ಹೇಳಿದರು. ಮೈಸೂರು ನಗರದಲ್ಲಿ 86,000 ಜನ, ಸುಮಾರು 86,000 ಜನ ಅಪ್ಲಿಕೆಂಟ್ಸ್ ಯಾರು ಇವತ್ತು ನಿವೇಶನ ಬೇಕು ಅಂತ ಹಾಕಿರ್ತಕ್ಕಂಥವ್ರು. ಸೊ ಅದರಲ್ಲಿ 8,000 ಜನಕ್ಕೆ ಅರ್ಜಿನೇ ಹಾಕಿಲ್ದಿರೋರು ಕೊಟ್ಟಿರ್ತಕ್ಕಂಥ ಹಗರಣ ಇದು. ಈ ಹಗರಣ ಒಂದು ರೀತಿ ಸೋಲಾರ್ ಸಿಸ್ಟಮ್ ಇದ್ದಂಗೆ. ಸೋಲಾರ್ ಸಿಸ್ಟಮಲ್ಲಿ ಸನ್ ಯಾವುದಪ್ಪ ಅಂತಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಹೊರತಂದುಬಿಟ್ರೆ ಗ್ರಹಗಳಿಗೆ ಅಸ್ತಿತ್ವನೇ ಇರೋಲ್ಲ. ಅಂದರೆ ಸ್ಕ್ಯಾನ್ಲ್ ಅಸ್ತಿತ್ವವನ್ನು ಕಿತ್ತು ಹಾಕಲಿಕ್ಕೆ ಎಷ್ಟು ವ್ಯವಸ್ಥಿತವಾಗಿ ಮಾಡಬೇಕೋ ಅಷ್ಟು ಮಾಡಿರ್ತಕ್ಕಂತಹ ವರದಿ ಇದು. ಯಾಕೆಂದರೆ ಸರ್ ಇದನ್ನು ಊಹಿಸ್ಕೊಳ್ಳೋಣ ಸರ್. ಈಗ ನನಗೆ ಇವಾಗ ಪಬ್ಲಿಕ್ಸ್ ಏನು ಕೇಳ್ತಾವ್ರೆ ಗೊತ್ತಾ ಸರ್? ಇವಾಗ ನಮ್ಮನ್ನೆಲ್ಲರೂ ಕೇಳ್ತಾವ್ರೆ. ನನಗೆ ಹಲವಾರು ಇವಾಗ ಅಲ್ಲಿ ಒಂದು 10-15 ಫೋನ್ ಬಂದವು ಸರ್. ಈಗ ಈ ಹಗರಣದ ಬಗ್ಗೆ 2 ತನಿಖೆ ನಡೀತಿದೆ. ಒಂದು ಲೋಕಾಯುಕ್ತ ನಡೀತಿದೆ, ಇನ್ನೊಂದು EDಯಿಂದ ನಡೀತಿದೆ. ED ಕೊಟ್ಟಿರ್ತಕ್ಕಂತಹ ಹಲವಾರು ಮಾಹಿತಿಗಳೇನಿದೆ ಅದಷ್ಟನ್ನು ಸಹ ಲೋಕಾಯುಕ್ತರು ಪರಿಗಣಿಸೇ ಇಲ್ಲ. ನೋಡ್ಬೇಕು ಸರ್, ರಿಪೋರ್ಟ್ ಬಂದಾಗ ಅದು ನೋಡೋಣ. ಅದು ಹಲವಾರು ಪ್ರಶ್ನೆಗಳಿವೆ. ಅದು ನೀವು ಹೇಳ್ದಂಗೆ ಕರೆಕ್ಟ್. ರಿಪೋರ್ಟ್ ಬಂದಮೇಲೆ ಅದನ್ನೆಲ್ಲ ಗೊತ್ತಾಗುತ್ತೆ. ಈಗ ಮೇಲ್ನೋಟಕ್ಕೆ ನಾನು ಬರೀ ಔಟ್ಸೈಡ್ ನಾನು ಹೇಳ್ತಿರೋದು. ಮೊದಲನೇದಾಗಿ ಏನಾಗಿದೆ, ಶ್ರೀಯುತ ದೇವರಾಜು ಅವರು ಅವ್ರದ್ದು ಅಲ್ವೇ ಇಲ್ಲ ಜಮೀನು ಅಂತಕ್ಕಂಥದ್ದು. ಎರಡನೇದಾಗಿ ನನಗೆ ಈ ಅಂಶಗಳನ್ನು ಪರಿಗಣಿಸಿ ಕಾನೂನಾತ್ಮಕವಾಗಿ ನಾನು ನಿವೇಶನವನ್ನು ಪಡೆಯಬಹುದು. ಒಬ್ಬ ಸಾಮಾನ್ಯ ಪ್ರಜೆ ನಾನು ಸರ್, ಇವತ್ತು ಯಾವುದೇ ಪಕ್ಷ ಅಂತ ನನ್ನ ನೋಡಬೇಡಿ, ಈ ರಾಜ್ಯದ ಸಾಮಾನ್ಯ ಪ್ರಜೆ ಸರ್. ಈಗ ನನಗೆ ಏನೋ ಜೀವನ ಆಧಾರಕ್ಕೆ ಬೇರೆ ಯಾವುದೇ ಅಂದರೆ ಜಮೀನಿದ್ದಿಲ್ಲ, ದಯವಿಟ್ಟು ನನಗೆ ಇದನ್ನು ಮಂಜೂರು ಮಾಡಿಕೊಡಿ ಅಂತ ಸುಳ್ಳು ಅಪ್ಲಿಕೇಶನನ್ನು ಕೊಟ್ಟರು ಯಾರು, ಶ್ರೀಯುತ ದೇವರಾಜು ಅವರು. ಆದರೆ ಆ ವ್ಯಕ್ತಿ ಗೌರ್ಮೆಂಟ್ ಎಂಪ್ಲಾಯಿ, ಲೋಯರ್ ಸೆಕೆಂಡರಿ ಎಜುಕೇಷನ್ ಬೋರ್ಡಲ್ಲಿ ಈಸ್ ಅನ್ ಎಂಪ್ಲಾಯಿ. ಸೊ ಆ ವ್ಯಕ್ತಿ ಕೊಟ್ಟಂಥ ಸುಳ್ಳು ಅರ್ಜಿ ಆಧಾರದ ಮೇಲೆ ಮುಂದಿನ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತವೆ. ಇದಿಷ್ಟು ಆಗುವಂಥದ್ದು. ಎರಡನೇದಾಗ ನಮ್ಗೆ ಏನಾಗುತ್ತೆ ಸರ್, ಅದು ಕೃಷಿ ಜಮೀನು ಅಂತಕ್ಕಂಥ ಮಾತನ್ನು ಹೇಳಿ ಪರಿವರ್ತನೆ ಮಾಡ್ತಾರೆ ಅಧಿಕಾರಿಗಳು. ಸರ್, ಸಾಮಾನ್ಯ ವ್ಯಕ್ತಿಗೆ ಈ ರೀತಿ ನೀವು ಮಾಡಿಕೊಡ್ತಾರೆ ಅಧಿಕಾರಿಗಳು. ಯಾವುದೇ ರೀತಿಯ ಪ್ರಭಾವ ಇಲ್ಲದೆ ಇದ್ರೆ ಅಧಿಕಾರಿಗಳ ಮೇಲೆ ಇವತ್ತೊಂದು ದಿವಸ ಮೂಡ ಡೆವಲಪ್ ಮಾಡಿರ್ತಕ್ಕಂತಹ ಸರಿ ಉಳಿದಿರೋ ಅರ್ಧ ತನಿಖೆ ಅದೇ ಅಧಿಕಾರಿಗಳನ್ನು ಕೇಳೋದು ಹೆಂಗ್ ಮಾಡಿದ್ರಿ ಇಲ್ಲೇ ಇರೋದು. ವೆರಿ ಟ್ರಿಕ್ಕಿ ಪಾಯಿಂಟ್ ಏನಪ್ಪ ಅಂತಂದ್ರೆ, ಯಾವುದೇ ಅಧಿಕಾರಿಗಳು ಕಾನೂನು ಪ್ರಕಾರ ಇದ್ರೇನೆ ಇವತ್ತು ಕನ್ವರ್ಷನ್ ಮಾಡ್ಕೊಳ್ಳೋದು ಕಷ್ಟ. ಅದಕ್ಕೆ ಏನು ನೀರು ಕುಡಿಬೇಕು ನನಗೆ ಗೊತ್ತಿದೆ. ಆದರೆ ಕಾನೂನು ವಿರುದ್ಧವಾಗಿರ್ತಕ್ಕಂಥದ್ದನ್ನ ಕನ್ವರ್ಷನ್ ಮಾಡ್ಕೊಡ್ಬೇಕಾದ್ರೆ ಅವ್ರ ಮೇಲಿದ್ದಂಥ ಪ್ರಭಾವ ಏನು ಆ ತನಿಖೆಯಲ್ಲಿ ಬಂದಿದೆಯಾ ನೀವು ಹೇಳಿದಾಗ ನೋಡಬೇಕಾಗತ್ತೆ. ಇದು ಅತಿ ಮುಖ್ಯ ಸರ್. ಇದು ಯಾಕೆಂತಂದರೆ 11 ಕೋಟಿ ರೂಪಾಯಿ ಖರ್ಚು ಮಾಡಿ ಮೋಹರಿ ಚರಂಡಿಯಿಂದ ಹಿಡಿದು ಎಲ್ಲ ಹಿಡಿದು ಮತ್ತೊಂದು ಎಲ್ಲ ಡೆವಲಪ್ ಮಾಡಿ, ವಾಟರ್ ಟ್ಯಾಂಕಿಂದ ಹಿಡಿದು ಎಲ್ಲ ಡೆವಲಪ್ ಮಾಡಿ ನಿವೇಶನಗಳ ಹಂಚಿಕೆನೂ ಆಗಿರುತ್ತೆ. ಇವತ್ತು ಜಮೀನನ್ನು ಖರೀದಿ ಮಾಡ್ತಾರೆ. ಇದು ಕೃಷಿ ಜಮೀನು ಅಂತಕ್ಕಂಥದ್ದನ್ನು ಉಲ್ಲೇಖ ಮಾಡ್ತಾರೆ ಸರ್ಕಾರಿ ಅಧಿಕಾರಿಗಳು. ಸುಳ್ಳನ್ನು ಈ ರೀತಿ ಬರೀಬೇಕಾದ್ರೆ ಅವ್ರ ಮೇಲಿದ್ದಂಥ ಪ್ರಭಾವ ಏನು ಅಂತಕ್ಕಂಥದ್ದೇ ಅತಿ ಮುಖ್ಯ. ಇನ್ನೂ ಅತಿ ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಸರ್, ಇದಿಷ್ಟೆಲ್ಲ ಆದಮೇಲೆ ನಮಗೆ ಇನ್ನೊಂದು ಅತಿ ಮುಖ್ಯವಾಗಿ ಏನು ನಡೆಯುತ್ತೆ ಅಂತಂದರೆ ಸರ್, ಈಗ ನೀವು ಇದಿಷ್ಟು ಅಂಶಗಳು ಬಂತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ, ಮತ್ತು ವಿರೋಧ ಪಕ್ಷದ ಆಗಿದ್ದಂಥ ಸಂದರ್ಭದಲ್ಲಿ, ಮತ್ತು ಘಟನೆ ನಡೆಯುವಂಥದ್ದು ಸನ್ಮಾನ್ಯ ಯತೀಂದ್ರ ಅವರು ಆ ಮೂಡಾದಲ್ಲಿ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ಆ ಅವಧಿಯಲ್ಲಿ ಮಾತ್ರ ನಡೆಯುತ್ತೆ. ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ಇಬ್ಬರೂ ಸಹ ನಾವು ಒತ್ತಿ ಹೇಳಿದ್ದೇವೆ. ಇದೇ ಇರೋದು ಇವತ್ತು ಈ ಹಗರಣದ ಮೂಲ ಇರತಕ್ಕಂಥದ್ದು ಇಲ್ಲಿ. ಈಗ ಸರ್ ಒಂದು ವಿಷಯ ಸರ್, ಈಗ ನನಗೆ ED ಒಂದು ಕಡೆ ತನಿಖೆ ಮಾಡುತ್ತೆ, ಇವರು ಒಂದು ಕಡೆ ತನಿಖೆ ಮಾಡಿದ್ದಾರೆ. ಇಲ್ಲಿವರೆಗೂ ಬಂದಂಥ ಎಲ್ಲ ವರದಿಗಳು ನೀವು ಬಿತ್ತರ ಮಾಡಿದಿರಿ. ಎರಡೂ ಸಹ ತದ್ವಿರುದ್ಧವಾಗಿದೆ. ಈಗ ನಾವು ಸಾರ್ವಜನಿಕರು, ಈ ನಾಡಿನ ಪ್ರಜೆಗಳು, ನಾವು ಯಾರನ್ನ ನಾವು ವಿಶ್ವಾಸದಿಂದ ನೋಡಬೇಕು? ಹಂಗೆ ಸರ್, ತಲೆನೋವು ಅಂತ ಡಾಕ್ಟರ್ ಹತ್ರ ಹೋದ್ರೆ ಒಬ್ಬ ಡಾಕ್ಟರ್ ಬ್ರೈನ್ ಟ್ಯೂಮರ್ ಅಂತಾರೆ, ಮೈಗ್ರೇನ್ ಅಂತಾರೆ. ಈಗ ನನ್ನ ಸ್ನೇಹಿತರು ಹೇಳ್ತಾರೆ ಸಂಭ್ರಮಿಸ್ಬೇಕು ಅಂತ ಹೇಳ್ತಾರೆ. ಅವತ್ತು ಸಂಭ್ರಮಿಸ್ಲಿಲ್ಲ, ಇವತ್ತು ಸಂಭ್ರಮಿಸ್ಬೇಕು ಅಂತ ನಮಗೆ ಬುದ್ಧಿ ಹೇಳಲಿಕ್ಕೆ ಬರ್ತಾರೆ. ಅವತ್ತು ಹೈಕೋರ್ಟ್ ಮಾನ್ಯ ಉಚ್ಚ ನ್ಯಾಯಾಲಯ ಕೊಟ್ಟಂಥ ತೀರ್ಪನ್ನು ಇವ್ರು ಸಂಭ್ರಮಿಸಲಿಲ್ಲ, ರಾಜಕೀಯ ಪ್ರೇರಿತ ಅಂತಂದರೆ ಮತ್ತೆ ಇನ್ನೊಂದು ಬೆಂಚ್ ಮುಂದೆನೇ ಬರಬಾರ್ದಾಗಿತ್ತು ಅಂತಕ್ಕಂಥ ಇನ್ನೊಬ್ರು ಹೇಳ್ತಾರೆ. ಇದು ಬೇರೆ, ಅದನ್ನು ನಾವು ಸ್ವೀಕಾರ ಮಾಡಬೇಕು. ನೀವು ಸ್ವೀಕಾರ ಮಾಡಿ ಅಂತ ನಮ್ಗೆ ಹೇಳ್ತಾರೆ. ಇದು ಈ ರೀತಿಯ ಒಂದು ತದ್ವಿರುದ್ಧವಾದಂತಹ ಮತ್ತೆ ವಿರೋಧಾಭಾಸದಿಂದ ಕೂಡಿರತಕ್ಕಂಥ ಹೇಳಿಕೆಗಳು. ಈಗ ಸ್ವೀಕಾರ ಮಾಡಿ ಅಂತ ಹೇಳ್ತಿಲ್ಲ ಅವರು.
ಪರಿಸ್ಥಿತಿಯನ್ನ ಸ್ವೀಕಾರ ಮಾಡಿ ಆಪ್ಷನ್ಸ್ಗಳನ್ನ ನೀವು ಲೀಗಲ್ ಕಾಂಗ್ರೆಸ್ನವ್ರು ಹೆಂಗೆ ನಾವು ಇದನ್ನೇ ಹೇಳ್ತಿರೋದು ಸರ್. ನಾನು ಯಾಕೆ ಈ ವಿಷಯವನ್ನು ನಾನು ಹೇಳಿದೆ ಅಂತಂದ್ರೆ, ಈಗ ಶ್ರೀಯುತ ಇದನ್ನು ಸಹ ಪೂರ್ವ ನಿಯೋಜಿತ ವರದಿ ಅಂತ ಯಾಕೆ ಇವ್ರು ಹೇಳ್ತೀವಿ, ಶ್ರೀಯುತ ವಸಂತ್ ಕುಮಾರ್ ಹೇಳ್ತೀರಿ ಅಂತಂದ್ರೆ, ನಾನು ಮೈಸೂರಿನ ಮೂಡ ಲೋಕಾಯುಕ್ತ ಕಚೇರಿ ಮುಂಭಾಗ ಧರಣಿ ಮಾಡಿದೆ. ಧರಣಿ ಮಾಡಿದಂಥ ಸಂದರ್ಭದಲ್ಲಿ ನಾವು ಅರ್ಜಿ ಕೊಟ್ಟು 4 ತಿಂಗಳಾಗಿದೆ ಸ್ವಾಮಿ, ನಮ್ಮ ಅರ್ಜಿಯ ಪರಿಸ್ಥಿತಿ ಏನಾಗಿದೆ, ವಾಟ್ ಇಸ್ ದ ಸ್ಟೇಟಸ್ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ವಿ. ರಿಕ್ವೆಸ್ಟ್ ಮಾಡಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನು ನೀವು ಬಿತ್ತರ ಮಾಡಿದ್ರಿ ಇವತ್ತು ತಮ್ಮ ಚಾನಲಲ್ಲಿ. ಸರ್ ತಪ್ಪಿಯೂ ಸಹ ನಮಗೆ ಎಂಡಾರ್ಸ್ಮೆಂಟ್ ಕೊಡಲಿಲ್ಲ, ನಿಮ್ಮ ಅರ್ಜಿ ಇಂಥ ಸ್ಥಿತಿಲಿದೆ ಅಂತೇಳಿ. ಸರ್ ಪ್ರತಿ ಒಂದು ಗಂಟೆಗೆ ಬೆಂಗಳೂರು ಕಚೇರಿಗೆ ಫೋನ್ ಮಾಡೋವಂಥದ್ದು, ಯಾರು ಮಾಡ್ತಿದ್ರೋ ಗೊತ್ತಿದ್ದಿಲ್ಲ, ಅಲ್ಲಿಂದ ಏನು ಬರುತ್ತೆ ಕೇಳಿಕೊಂಡು ನಮ್ಗೆ ಉತ್ತರವನ್ನು ಕೊಡುವಂಥದ್ದು. ಈಗ ನಾವು ಯಾವ ವಿಶ್ವಾಸದ ಮೇಲೆ ಲೋಕಾಯುಕ್ತದ ಮೇಲೆ ಇಟ್ಕೊಂಡು ನಾನು ಅದನ್ನು ಕೊಟ್ಟಿರ್ತಕ್ಕಂಥ ವರದಿನ ಸರಿ ಅಂತ ಇವತ್ತಿಗೆ ನಾನು ಹೇಳಲಿಕ್ಕಾಗತ್ತೆ? ಪಾರ್ಟಿಗಳನ್ನು ಕನ್ವಿನ್ಸ್ ಮಾಡೋದು ಕಷ್ಟ ಇದೆ ಸರ್. ಇಡಿ ತನಿಖೆ ಬಗ್ಗೆ ನೀವೇನು ಹೇಳ್ತೀರಾ ಅಂದ್ರೆ ಅದು ಪಕ್ಷಪಾತಿ ತನಿಖೆ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ. ಆಗಲ್ಲ ಸರ್, ಕಾಂಗ್ರೆಸ್ನವರು ಇಡಿ ತನಿಖೆ ಬಹಳ ಪ್ರಾಮಾಣಿಕವಾದದ್ದು ಅಂತ ಹೇಳಲ್ಲ ಸರ್. ನನಗೆ ಅದನ್ನು ನಾನು ಹೇಳಿ ಅಂತ ನಾನು ಕೇಳ್ತಿದ್ದಿಲ್ಲ. ಆದ್ರೆ ನನ್ನ ಕಣ್ಣು ಮುಂದೆ ನನ್ನ ಅನುಭವಕ್ಕೆ ಬಂದಿದ್ದೇನೋ, ನಮ್ಮ ಮುಂದೆ ನಡೆದಿದ್ದೇನೋ, ಒಂದು ಸರ್ಕಾರಿ ಕಚೇರಿಗೆ ಒಂದು ಅರ್ಜಿಯನ್ನು ಕೊಟ್ಟು 4 ತಿಂಗಳಾದ್ಮೇಲೆ ಅದ್ರ ಸ್ಥಿತಿ ಏನು ಅಂತ ಕೇಳುವಂತ ಹಕ್ಕು ಒಬ್ಬ ಕರ್ತವ್ಯನ ಈ ನಾಡಿನ ಪ್ರಜೆಗಿರಲ್ವೇ? ಅದನ್ನು ಕೊಡಬೇಕಾಗಿರೋ ಕರ್ತವ್ಯ ಅಧಿಕಾರಿಗಿರಲ್ವೇ? ಅದನ್ನು ಯಾಕೆ ನಿರ್ವಹಿಸಲಿಲ್ಲ ನಿಷ್ಪಕ್ಷಪಾತವಾಗಿ? ಅವತ್ತೇ ಗೊತ್ತಾಯಿತು, ಇದರಿಂದ ನಮಗೇನು ಆಗೋಲ್ಲ ಅಂತಕ್ಕಂಥದ್ದು ಗೊತ್ತಿತ್ತು. ಆದರೂ ಸಹ ಶ್ರೀಯುತ ವಸಂತ್ ಕುಮಾರ್ ಅವರು ಹೇಳಿದಾಗೆ ಮೊನ್ನೆ ಉಚ್ಚ ನ್ಯಾಯಾಲಯದ ಒಂದು ಆದೇಶಗಳನ್ನು, ತೀರ್ಪುಗಳನ್ನು ನಾವು ಮನ್ನಿಸಿ ನಾವು ಕಾಯಬೇಕಾಗಿತ್ತು. ಕಾಯೋಣ ಅನ್ನೋ ಒಂದು ಮನಸ್ಥಿತಿಯಲ್ಲೇ ಇಲ್ಲಿವರೆಗೂ ನಾವು ನೋಡಿರ್ತಕ್ಕಂಥದ್ದು. ಈಗ ಈ ಘಟನೆ ನಾವು ನೋಡಿದಾಗೆ ಸರ್ 8,000 ನಿವೇಶನಗಳು ಇವತ್ತಿನ ದಿವಸ ಇಲ್ಲಿ. ನಾನು ಒಂದು ಪ್ರಶ್ನೆಯನ್ನು ನಾನು ಕೇಳ್ತೀನಿ ಸರ್, ಈ 8,000ಕ್ಕೆ ಹೋಗೋಕ್ಕಿಂತ ಮೊದಲು ಇವತ್ತು ಕೊಟ್ಟಿರ್ತಕ್ಕಂಥ 14 ನಿವೇಶನಗಳು ಯಾವ ಕಾನೂನಿನ ಅಡಿಯಲ್ಲಿ ಸರಿ? ನನಗೆ ಪ್ರಶ್ನೆ ಉತ್ತರ ಬೇಕಾಗಿರ್ತಕ್ಕಂಥದ್ದು ಸರ್. ಮಾನ್ಯ ಸಿದ್ದರಾಮಣ್ಣವರ ಧರ್ಮಪತ್ನಿಯವರು ಸ್ವೀಕಾರ ಮಾಡಿರ್ತಕ್ಕಂತಹ 14 ನಿವೇಶನಗಳು ಯಾವ ಕಾನೂನು ಅಡಿಯಲ್ಲಿ ಸರಿ? ಉತ್ತರ ಬಂದಿರಬಹುದಾ? ಈ ಪ್ರಶ್ನೆಗಳನ್ನು ನೀವು ಜನತಾ ನ್ಯಾಯಾಲಯದಲ್ಲಿ ಇದಕ್ಕೆ ಉತ್ತರ ತಗೊಳಕ್ಕಾಗಲ್ಲ. ಈ ಪ್ರಶ್ನೆಗಳಿಗೆ ಉತ್ತರ ನ್ಯಾಯಾಲಯಕ್ಕೆ ನಾವು ಈಗ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತ ತನಿಖೆ ನಡೀತಾ ಇದ್ದಾರೆ, ಹೈಕೋರ್ಟ್ ಹೋಗಿ CBI ಕೇಳಿದ್ ಸರಿನಾ ತಪ್ಪ ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆ ನಡಿಬೇಕಾಗತ್ತಲ್ಲ. ಹೌದು. ಯಾಕೆ ಅವಸರ ಮಾಡಿದ್ರು ಅಂದ್ರೆ, ನಮ್ಮ ದೂರುದಾರರು ಏನಿದ್ದಾರೆ ಸರ್, ನಾವು ಫಸ್ಟು PCR ಹಾಕಿದಂಥ ಸಂದರ್ಭದಲ್ಲಿ ನ್ಯಾಯಾಂಗದ ವ್ಯಾಪ್ತಿ ಇದ್ದಿದ್ದೇ ಲೋಕಾಯುಕ್ತ ಕೇಳಲಿಕ್ಕೆ ನಮಗೆ. ಹೌದು. ನಾವು ಸಬ್ಸಿಕ್ವೆಂಟಾಗಿ ಹೈಕೋರ್ಟ್ಗೆ ಯಾಕೆ CBIಗೆ ಹೋದ್ವು ಅಂದರೆ, ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೆ ಪವರ್ಸ್ ಇದೆ. ಇನ್ನೂ ಒಂದು ಒಳ್ಳೆಯ ರಿಪೋರ್ಟ್ ಬರಬೇಕು ಅನ್ನೋದೇ ನಮ್ಮದು. ಇಲ್ಲಿ ಜನಸಾಮಾನ್ಯರಿಗೆ ಎಲ್ಲರಿಗೂ ಇದ್ದಿದ್ದೇ ಈ ಮೂಡಾದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಬೆಳಕಿ ಬರಬೇಕು ಅನ್ನೋದು. ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಅವ್ರ ಪತ್ನಿ, ಅದು ನಮ್ಮ ಸಬ್ಜೆಕ್ಟ್ ಅಲ್ಲ ಇಲ್ಲಿ. ಆ ಕಾರಣಕ್ಕೆ ನಾವು ತಕ್ಷಣ ಯೋಚನೆ ಮಾಡಿ ಹೈಕೋರ್ಟ್ಗೆ ಹೋಗಿದ್ದು. ಆಮೇಲೆ ನಾವು CBIಗೆ ಫಸ್ಟೇ ಕೇಳೋಕ್ಕೆ PCR ಅಲ್ಲಿ ನಮಗೆ ಅವಕಾಶ ಇರಲಿಲ್ಲ. ಆ ಕಾರಣಕ್ಕೆ ನಾವು ಹೋಗಿದ್ದು. ಮತ್ತೆ ಇಲ್ಲಿ ನಾನು ಸರ್ ಆರಂಭದಿಂದಲೂ ಲೋಕಾಯುಕ್ತ ತನಿಖೆ ಮೇಲೆ ನಿಮಗೆ ಅಪನಂಬಿಕೆನೇ ಇತ್ತು. ಆಮೇಲೆ ಒಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ 27/9/24 ಏನು ಕ್ರೈಮ್ ರಿಜಿಸ್ಟರ್ ಆಯಿತು, ಅವತ್ತು ಇಂದ ಇವತ್ತಿನವರೆಗೂ ದೂರುದಾರನ ಒಂದ್ಸರಿ ಇನ್ವೆಸ್ಟಿಗೇಷನ್ ಆಫೀಸರು ಕರೆದು ಎನ್ಕ್ವೈರಿನಾರ ಮಾಡಬೇಕಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳು ಕಲೆಕ್ಟ್ ಮಾಡಬೇಕಲ್ಲ. ಇದುವರೆಗೂ ಕೂಡ ಒಬ್ಬ ದೂರುದಾರನ ಯಾರನ್ನೂ ಕರೆದೇ ಇಲ್ಲ ಇನ್ವೆಸ್ಟಿಗೇಷನಲ್ಲಿ. ನೀವು ಇನ್ಯಾವ ತೀರಿ ಇನ್ವೆಸ್ಟಿಗೇಷನ್ ನೀವು ಮಾಡಿದಿರಿ? ಬೇರೆ ಇನ್ವೆಸ್ಟಿಗೇಷನ್ ಎಲ್ಲಿ? ಕಂಪ್ಲೇನೆಂಟ್ ಒಬ್ಬರನ್ನೂ ಕರೆದಿಲ್ಲ ಇದುವರೆಗೂ, ಇನ್ವೆಸ್ಟಿಗೇಷನ್ ಮಾಡಿಲ್ಲ. ಅದಕ್ಕೆ ನಾಳೆ ರಿಪೋರ್ಟ್ ನೋಡ್ತೀವಿ ಸರ್. ನಾಳೆ ಏನ್ ಹಾಕಿದ್ದಾರೆ, ಅಯ್ಯೋ ಕನ್ಕ್ಲೂಷನ್ ಎಲ್ಲಿ ಬಂದಿದ್ದಾರೆ, ಅವ್ರು ಏನ್ ದಾಖಲಾತಿ, ಯಾವ್ಯಾವ ಅಲಿಗೇಷನ್ ಏನೇನು ಉತ್ತರ ಇದೆ ತನಿಖಾ ವರದಿಯಲ್ಲಿ, ರೆಕಾರ್ಡ್ಸ್ ಕಲೆಕ್ಟ್ ಮಾಡಿದ್ದಾರೆ. ಇನ್ನೊಂದು ಅತಿ ಮುಖ್ಯವಾದ ವಿಷಯ ಏನ್ ಗೊತ್ತಾ ಸರ್, ಈಗ ED ಅವರು ಟ್ಯಾಂಪರ್ ಮಾಡಿರ್ತಕ್ಕಂತಹ, ಫ್ಯಾಬ್ರಿಕೇಟ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟು ED ಅವರು ಸಿಗುತ್ತೆ, ಆದ್ರೆ ಲೋಕಾಯುಕ್ತದವ್ರಿಗೆ ಯಾವತ್ತೂ ಸಿಗೋದೇ ಇಲ್ಲ. ವೈಟ್ನರ್ ಹಾಕೊಟ್ಟಿದ್ದನ್ನ ED ಅವರು ಕೊಡುವಂತ ಪರಿಸ್ಥಿತಿ ಬಂತ ಹೊರತು ಲೋಕಾಯುಕ್ತರು ಅದ್ರ ಪತ್ತೆ ಹಚ್ಚಲಿಲ್ಲ. ಆಮೇಲೆ ಯಾವಾಗ ಪತ್ತೆ ಹಚ್ಚಲಿಲ್ಲ ಅಂದಾದ್ಮೇಲೆ ಮೊನ್ನೆ ತಾನೇ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ರಿಲೀಸ್ ಮಾಡ್ತಾರೆ ಅದನ್ನ. ಅಂದ್ರೆ ಇವು ಎಲ್ಲ ಅಂಶಗಳನ್ನು ನೋಡಿದಾಗ ಎಷ್ಟು ಮಟ್ಟಿಗೆ ಆಗಿದೆ. ವೈಟ್ನರಲ್ಲಿ ಸ್ಪಷ್ಟವಾಗಿ ಅದು ಮೂಲ ದಾಖಲೆ ಸಿಕ್ಕಿದೆ. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು ನನಗೆ ಇಂಥ ಬಡಾವಣೆಯಲ್ಲೇ ಕೊಡಬೇಕು ಅಂತ. ಸರ್ ಈಗ ಕಾನೂನಲ್ಲಿ 1991 ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಪ್ರಕಾರ, ಸರೆಂಡರ್ ಆಫ್ ಲ್ಯಾಂಡ್ ಪ್ರಕಾರ ಎಷ್ಟು ಕೊಡಬೇಕಾಯಿತು? ಕಾನೂನು ಪ್ರಕಾರ 2 ಕೊಡಬೇಕಾಯಿತು. ನೀವು ತೊಗೊಂಡಿರೋದು ಎಷ್ಟು? 14. ಯಾವ ಕಾನೂನು ಪ್ರಕಾರ ಕೊಟ್ಟಿದ್ದಾರೆ? ಇದು ನಾಳೆ ನೋಡ್ಬೇಕು ರಿಪೋರ್ಟಲ್ಲಿ. ಅಂತಿಮ ವರದಿ ಬಂದಾಗ ಸರ್ ಇನ್ನೊಂದು ಡೇಂಜರಸ್ ಏನ್ ಗೊತ್ತಾ, ಈಗ 8,000 ನಿವೇಶನಗಳು ನೀವು ಹಂಚ್ಬಿಟ್ಟಿದ್ರಲ್ಲ, ಇಲ್ಲಿಗೆಲ್ಲ ಹಂಚ್ಬಿಟ್ಟಿದ್ರಲ್ಲ. ಇವಾಗ ಈ 8,000 ಇದೇನಾರು ನಾನು ಅದಕ್ಕೆ ಹೇಳಿದ್ದು, ಸೋಲಾರ್ ಸಿಸ್ಟಮ್ಗೆ ಇದನ್ನು ನಾವು ಮಾಡಿದ್ದು, ಅದಕ್ಕೆಲ್ಲ ಗುರುತ್ವಾಕರ್ಷಣೆಗಳಿರ್ತವೆ ಗ್ರಹಗಳಿಗೆ. ಅದ್ರಲ್ಲಿ ಸೂರ್ಯನೇ ನೀವು ತೆಗೆದುಬಿಟ್ರೆ ಪ್ರತಿಯೊಂದು ಸಹ ಕಳ್ಸ್ಕೊಂಡು ಆ ಕಡೆ ಈ ಕಡೆ ಹೋಗ್ಬಿಡ್ತವೆ. ಇದು ಸಹ ಪರಿಸ್ಥಿತಿ. ಈಗ ನೀವು 8,000 ಇದೊಂದು ಕೇಸಲ್ಲಿ ನೀವು 4 ಜನ ಅಕ್ಯೂಸ್ ಇವರು ಅಪರಾಧಿಗಳಲ್ಲ ಅಂತ ಅಂದುಬಿಟ್ರೆ, ಈಗ ಮಾಡಿರೋ 8,000 ನಿವೇಶನಗಳು ಅಪರಾಧವೇ ಅಲ್ಲ ಅಲ್ಲಿಗೆ.
ಸರ್ ಇದು ಯಾವ ರೀತಿ ಕೇಸ್ ಅಲ್ಲಿ ಮೂಡ ಹಗರಣನೇ ನಡೆದಿಲ್ಲ ಅಂತ ನಡೆದೇ ಇಲ್ಲ ಸರ್ ಈಗ ನಡೆದೆ ಸರ್. ಈಗ ನಾವು ಮೊದಲಿಂದ ಬಹಳ ಡೇಂಜರಸ್ ಆಗುತ್ತೆ ಶತಭಿಷ. ಇದು ರಿಯಲ್ ಗ್ರಾವಿಟಿ ಆಫ್ ದ ಕೇಸ್. ಒಂದೇ ನಿಮಿಷ ರಿಯಲ್ ಗ್ರಾವಿಟಿ ಆಫ್ ದ ಕೇಸ್ ಇದು ಶತಭಿಷ. ಒಂದು ಮೂಡಾಗೆ ಸಂಬಂಧಪಟ್ಟಂತೆ ಇರ್ರೆಗ್ಯುಲಾರಿಟೀಸ್ ನಡೆದಿದೆ ಅಂತ ಈ ಕರ್ನಾಟಕ ಸರ್ಕಾರ ಕೂಡ ಒಪ್ಕೊಂಡಿದೆ. ಆದರೆ ಯಾವ್ಯಾವ ಹಂತದಲ್ಲಿ ಎಷ್ಟು ದಿನ 2004 1990s ಇಂದ ಇಲ್ಲಿವರೆಗೂ ಸೈಟ್ ಅಲಾಟ್ಮೆಂಟ್ ಪ್ರಾಸೆಸ್ನಲ್ಲಿ ಬೇರೆ ಬೇರೆ ಅಧಿಕಾರಿಗಳು ಅವರ ಅಧಿಕಾರವನ್ನು ದುರುಪಯೋಗಿಸ್ಕೊಂಡು ಇರ್ರೆಗ್ಯುಲಾರಿಟೀಸ್ ಆಗಿದೆ ಅಂತ ನಾವು ಒಪ್ಕೊಂಡಿದ್ದೀವಿ. ವೆಂಕಟಾಚಲಪತಿ ಅವರ ಅಡಿಯಲ್ಲಿ ಒಂದು ಇನ್ವೆಸ್ಟಿಗೇಷನ್ ಕಮಿಟಿ ನಡೀತಾ ಇದೆ. PN ದೇಸಾಯಿ ಅವರು ಒಂದು ಕಮಿಟಿ ಇದೆ. ಎಲ್ಲರೂ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಟ್ ನೀವು ಎಲ್ಲರೂ ಪಿನ್ ಪಾಯಿಂಟ್ ಮಾಡಿ ಸಿದ್ದರಾಮಯ್ಯ ಅಂತ ಮಾಡೋದು ಯಾಕೆ? ಇದು ರಾಜಕೀಯ ಲಾಭಕ್ಕೋಸ್ಕರ ಮಾತ್ರ ಹೊರತು ಬೇರೆ ಏನಕ್ಕೂ ಇಲ್ಲ. ನಿಮಗೆ ಇದರಲ್ಲಿ ಸತ್ಯಾಸತ್ಯತೆ ಅಥವಾ ಯಾರ್ಯಾರಿದ್ದಾರೆ, ನಿಮ್ಮ ಪಕ್ಷದಲ್ಲಿ ಎಷ್ಟು ಜನ ಹೊರಗೆ ಬರ್ತಾರೋ, ಮೂಡಲ್ಲಿ ಯಾರ್ಯಾರು ಸೈಟ್ ಬೆನಿಫಿಷರೀಸ್ ಇದ್ದಾರೆ ಅದನ್ನೆಲ್ಲ ನೋಡಬೇಕಾಗತ್ತೆ. ಮತ್ತು ಇಡಿ ಬಗ್ಗೆ ಹಲವಾರು ಚರ್ಚೆ. ಇಡಿ ಅವರು ಈ ರೀತಿ ತನಿಖೆ ಮಾಡಿದ್ರು, ಇಷ್ಟು ಪಟ್ಟಿಯನ್ನು ಕೊಟ್ಟರು. ಇಡಿ ಅವರು ನಟೇಶ್ ವಿರುದ್ಧ ಕೂಡ ಏನು ಸಮನ್ಸನ್ನು ಇಶ್ಯೂ ಮಾಡಿದ್ರು ಅದು ಕ್ವಾಶ್ ಆಗಿದೆ. ಇಡಿ ಆಫೀಸರ್ ವಿರುದ್ಧ ನೀವು ಕ್ರಮ ತಗೊಳ್ಳಿ ಅಂತ ಹೈಕೋರ್ಟ್ ಆದೇಶ ಮಾಡಿದೆ. ಪಾರ್ವತಿ ಮತ್ತು ಸಚಿವರು ಬೈರ್ತಿ ಸುರೇಶ್ ಅವರ ವಿರುದ್ಧ ನಡೀತಾ ಇರುವ ಸಮನ್ಸ್ ಕೂಡ ಹೈಕೋರ್ಟ್ ಸ್ಟೇ ಮಾಡಿದೆ. ನೀವ್ ಹೆಂಗೆ ಹೇಳ್ತೀರಾ ಇಡಿ ಕರೆಕ್ಟ್ ಆಗಿ ತನಿಖೆ ಮಾಡ್ತಾ ಇದೆ ಅಂತ? ಇಟ್ಸ್ ಅಬ್ಸಲ್ಯೂಟ್ಲಿ ಇನ್ಕರೆಕ್ಟ್. ಮತ್ತೆ ಹಲವಾರು ಪ್ರಕರಣಗಳಿದೆ ವೇರ್ ಇಡಿ ಇಸ್ ಅ ಕೇಜ್ ಪ್ಯಾರೆಟ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್ ಅಂತ ಹೇಳ್ತಾರೆ. ಇವರು ಸೆಂಟ್ರಲ್ ಗವರ್ಮೆಂಟ್ ಅಥವಾ ಯೂನಿಯನ್ ಗವರ್ಮೆಂಟ್ ಅಡಿಯಲ್ಲೇ ಅವರು ತನಿಖೆಯನ್ನ ಮಾಡೋದು. ನೀವು ಇಂಡಿಪೆಂಡೆಂಟ್ ಸಂಸ್ಥೆಗಳನ್ನ ದುರುಪಯೋಗ ಪಡ್ಕೊಳ್ತೀರಾ ಅಂತ ವಿರೋಧ ಪಕ್ಷಗಳು ಹಲವಾರು ಬಾರಿ ಆರೋಪಗಳನ್ನ ಮಾಡಿದ್ದಾವೆ. ಮತ್ತೆ ನೀವು ಹಲವಾರು ಅಂಶಗಳನ್ನ ಹೇಳಿದ್ರು. ಅದು ಗಿಫ್ಟ್ ಡೀಡ್ ಆಗಿರ್ಬೋದು, ಸೈಟ್ ಅಲಾಟ್ಮೆಂಟ್ ಆಗಿರ್ಬೋದು. ಇದು 30 ವರ್ಷಗಳ ಕಾಲ 30 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಈ ಮುಂದಾಲೋಚನೆ ಇಟ್ಕೊಂಡು ಯಾವತ್ತೋ ಒಂದು ಪಾಲಿಸಿ ಡಿಸಿಷನ್ ಆಗತ್ತೆ ಸ್ಟೇಟಲ್ಲಿ 50-50 ಮಾಡ್ಬೋದು, ನನ್ನ ವೈಫಿಗೆ ಇದು ಬೆನಿಫಿಟ್ ಆಗ್ಬೋದು ಅಂತ ಮುಂದಾಲೋಚನೆ ಇಟ್ಕೊಂಡು 30 ವರ್ಷಗಳ ಕಾಲ ಹಂತವಾಗಿ ಇದನ್ನ ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಅದು ಹಾಸ್ಯಾಸ್ಪದ ಅಲ್ಲ ಸರ್. 50-50 ಯಾವ ಕಾನೂನು ಅಡಿಯಲ್ಲಿ ಕೊಟ್ಟರು? ಇನ್ನೊಂದು ವಿಷಯ, ಲೋಕಾಯುಕ್ತ ಅವರು ಹಲವಾರು ಕೇಸ್ಗಳಲ್ಲಿ ಬಿ ರಿಪೋರ್ಟ್ ಹಾಕ್ತಾರೆ, ಹಲವಾರು ಕೇಸ್ಗಳಲ್ಲಿ ಚಾರ್ಜ್ ಶೀಟ್ ಹಾಕ್ತಾರೆ. ನಾವು ನಮಗೆ ಈ ಪ್ರಕರಣದಲ್ಲಿ ನಮಗೆ ಬೇಕಾಗಿರುವಂತಹ ರಿಪೋರ್ಟ್ ಸಲ್ಲಿಕೆ ಮಾಡಿಲ್ಲ ಅಂತ ಲೋಕಾಯುಕ್ತದ ಬಗ್ಗೆ ಹಗುರವಾಗಿ ಮಾತಾಡೋದು, ಆ ಸಂಸ್ಥೆ ಬಗ್ಗೆನೇ ಪಿನ್ ಪಾಯಿಂಟ್ ಮಾಡೋದು ನನಗೆ ಅದು ನಾಟ್ ಬಿ ಏಬಲ್ ಟು. ಲೋಕಾಯುಕ್ತ ಇಂಡಿಪೆಂಡೆಂಟ್ ಏಜೆನ್ಸಿ, ನಾವು ಕೋರ್ಟ್ ತೀರ್ಪು ಕೊಟ್ಟಲು ಅದ್ರ ಬಗ್ಗೆ ಗೌರವ ಇಟ್ಕೊಂಡಿದ್ದು. ಕೋರ್ಟು ವಿಶ್ವಾಸವನ್ನು ಇಟ್ಟೆ ಲೋಕಾಯುಕ್ತದವರು ತನಿಖೆ ಮಾಡಿ ಫೇರ್ ರಿಪೋರ್ಟ್ ಹಾಕ್ಲಿ ಅಂತಲೇ ಕೋರ್ಟ್ ಹೇಳಿದ್ದು. ನಾವು ಇಲ್ಲಿವರೆಗೂ ಕೂಡ ಅದ್ರ ಮೇಲೆ ವಿಶ್ವಾಸ ಇಟ್ಕೊಂಡ್ಬಂದಿದ್ದು. ಏನು ಇವತ್ತಿನ ಅವರ ನಡೆ ನೋಡಿದಾಗ ಲೋಕಾಯುಕ್ತದವರು ಫೇಲ್ಯೂರ್ ಆಗಿದ್ದಾರೆ. ಏನು ಕೋರ್ಟ್ ವಿಶ್ವಾಸ ಇಟ್ಟು ನೀವು ತನಿಖೆ ಮಾಡಿ ರಿಪೋರ್ಟ್ ಹಾಕಿ ಅಂತ ಹೇಳಿತ್ತಲ್ವಾ? ಅಲ್ಲ, ವಸಂತ್ ಕುಮಾರ್ ಅವರು ಫೈನಲ್ ರಿಪೋರ್ಟ್ ಓದೋ ತನಕ ಅದಕ್ಕೆ ನಾವು ಫೈನಲ್ ರಿಪೋರ್ಟ್ ಇಲ್ಲ. ಈಗ ಕೆಲವು ಪ್ರಶ್ನೆಗಳು ಇದಾವೆ. ಆ ಪ್ರಶ್ನೆಗಳು ಬರೀ ನಿಮ್ದಲ್ಲ, ಜಸ್ಟಿಸ್ ನಾಗಪ್ರಸನ್ನರ ಪ್ರಶ್ನೆಗಳು 191 ಪುಟಗಳ ಜಡ್ಜ್ಮೆಂಟ್ ನಲ್ಲಿ ಅವರು ಕೂಡ ಕೇಳ್ತಾರೆ, ಅರೆ ದೇವನೂರು ಬಡಾವಣೆಯಲ್ಲಿ ಕೊಡ್ಬೇಕಾಗಿತ್ತಲ್ಲಪ್ಪ, ಇದನ್ಯಾಕ್ ತಗೊಂಡೋಗಿ ಜಡ್ಜ್ಮೆಂಟ್ ಅದೆಲ್ಲ ಇದೆ, ಇದನ್ಯಾಕ್ ತಗೊಂಡೋಗಿ ಆ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಹೆಂಗ್ ಕೊಟ್ರಿ ಅವ್ರಿಗೆ ಅಂತ ಕೇಳ್ತಾರೆ. ರಿಟರ್ನ್ ಯಾಕೆ ಮಾಡಿದ್ರು ಅನುಮಾನ ಮಾಡ್ತಿದ್ರು. 14 ಸೈಟ್ಸ್ ರಿಟರ್ನ್ ಮಾಡಿದ್ರ ಬಗ್ಗೆ ಹೇಳಿದಾರೆ ಅದರಲ್ಲಿ. ಅಲ್ಲ, ರಿಟರ್ನ್ ಅವಾಗಿನ್ನೂ ಮಾಡಿರ್ಲಿಲ್ಲ. ರಿಟರ್ನ್ ಮಾಡಿದ್ರ ಬಗ್ಗೆ ಉಲ್ಲೇಖ ಆಗಿದೆ. ಅವರು ಅಂದ್ರೆ ಈ ರೀತಿಯಾದ ಪ್ರಶ್ನೆಗಳನ್ನ ಕೇವಲ ದೂರುದಾರರು ಎತ್ತಿರೋದಲ್ಲ, ಜಸ್ಟಿಸ್ ನಾಗಪ್ರಸನ್ನರೇ ಎತ್ತಿದ್ದಾರೆ. ಲೋಕಾಯುಕ್ತರ ತನಿಖೆಯಲ್ಲಿ ಏನು ಉತ್ತರಗಳು ಬಂದಿದೆ ನೋಡೋಣ. ಇಲ್ಲೇನಾಗಿದೆ ಗೊತ್ತಾ? ನೀವು ಶ್ವೇತ ಈಗ ಸ್ನೇಹಮಯಿ ಕೃಷ್ಣ ಅವರಿಗೆ ನೀವು ನೋಟಿಸ್ ಕೊಟ್ರಿ. ನೋಟಿಸ್ ಕೊಡ್ಬೇಕಾದ್ರೆ ಜೊತೆಗೆ ಏನ್ ಬರ್ಬೇಕಾಗಿತ್ತು ಹೇಳಿ? ವರದಿ ಕೊಡಬೇಕಾಗಿತ್ತು. ರಿಪೋರ್ಟ್ ಅವರು ಅಬ್ಜೆಕ್ಷನ್ ಯಾವ ಆಧಾರದ ಮೇಲೆ ಕೊಡ್ತಾರೆ? ಅದನ್ನ ಕೋರ್ಟಿಗೆ ಕೊಟ್ಟು ಯಾವತ್ತೂ ಮತ್ತೆ ನೋಟಿಸ್ ಅವತ್ತೇ ಕೊಡಬೇಕಾಗಿತ್ತು. ಅರೆ ಒಳ್ಳೆ ತಮಾಷೆ. ನೀವು ಇಷ್ಟು ಬಂದಂಗೆ ಲಾಕ್ ಮಾಡೋದಾ? ಕಾನೂನು ಇದೆ, ಅದಕ್ಕೂ ಸರ್ ಒಂದಾಯ್ತಾ ಸರ್? ಇನ್ನೊಂದಾಯ್ತು. ನನ್ನ ಕಾಂಗ್ರೆಸ್ ಮಿತ್ರರು ಒಂದು ಸುಳ್ಳನ್ನು ಹೇಳ್ತಿದ್ದಾರೆ. ನಾನು ದಯವಿಟ್ಟು ಅದನ್ನು ಕ್ಷಮಿಸಬೇಕು. ಯಾಕೆಂತಂದ್ರೆ ನಾವು ಪದೇ ಪದೇ ಹೇಳ್ತಿದ್ದೀವಿ, ನಾವೇ ಆಗಲಿ ಬಿಜೆಪಿಯವರೇ ಆಗಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ, ಯಾವುದೇ ಪಕ್ಷದವರು ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ರೆ ನೀವು ದಯವಿಟ್ಟು ನಿಷ್ಪಕ್ಷಪಾತವಾಗಿ ನೀವು ತನಿಖೆ ಮಾಡಿಸಿ ನೀವು ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದೀವಿ. ಹಾಗಾಗಿ ನೀವು ಯಾಕೆ ಇದ್ರ ಬಗ್ಗೆ ಪದೇ ಅದನ್ನು ಹೇಳಿ ಬೆದರು ಬೊಂಬೆ ಥರ ನಮಗೆ ತೋರಿಸಿ ಎದುರಿಸ್ಲಿಕ್ಕೆ ಪ್ರಯತ್ನ ಪಡ್ತೀರಿ ನೀವು. ಸರ್ ಈಗ ಸರ್ ನಾವು ಈ ಹಗರಣದಲ್ಲಿ ಯಾರೇ ಭಾಗಿಯಾಗಿದ್ರು, ಯಾವುದೇ ಪಕ್ಷದವರಾಗಿರ್ಲಿ, ಯಾವುದೇ ವ್ಯಕ್ತಿ ಆಗಿರಲಿ, ದಯವಿಟ್ಟು ನಿರ್ದಾಕ್ಷಿಣ್ಯವಾಗಿ ಆಕ್ಷನ್ ತಗೊಳ್ಳಿ ನೀವು. ಯಾಕೆ ನಿಮ್ಗೆ ಕೈ ಯಾರು ಕಟ್ಟಿರೋ ಅಂಥವ್ರು? ನಾವೇನಾದ್ರು ರಿಕ್ವೆಷನ್ ಕೊಟ್ಟಿದ್ದೀವಾ? ನಿಮ್ಮ ಮುಂದೆ ಅರ್ಜಿ ಹಾಕಿದೀವಾ? ಇಂಥವ್ರ ಮೇಲೆ ನಮ್ಮವ್ರು ಇದ್ದಾರೆ, ಅವ್ರ ಮೇಲೆ ಆಕ್ಷನ್ ತಗೋಬಿಡಿ, ಇವ್ರು ಅರ್ಜಿ ಕೊಟ್ಟವ್ರ, ಇವ್ರು ನಮ್ಮವ್ರು ಇದ್ದಾರೆ, ನಮ್ಮ ಮೇಲೆ ಆಕ್ಷನ್ ತಗೋಬಿಡಿ ಅಂತ ಅಂದ್ಬಿಟ್ಟು. ಸರ್, ಸನ್ಮಾನ್ಯ ಮುಖ್ಯಮಂತ್ರಿಗಳ ನಡೆಯನ್ನು ಇವ್ರಿಗಿಂತ ಹೆಚ್ಚಿಗೆ ನಾವು ಗಮನಿಸಿರುವಂಥವ್ರು. ನಮಗೆ ಗೊತ್ತಿದೆ ಹೇಗೆ ಎಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಂಡು. ನಾನು ಅದಕ್ಕೆ ಹೇಳಿದ್ದು ಸೋಲಾರ್ ಸಿಸ್ಟಮ್ ಸರ್ ಇದು ಅಂತ ಅಂದ್ಬಿಟ್ಟು.
ಸೋಲಾರ್ ಸಿಸ್ಟಮಲ್ಲಿ ಸನ್ನನ್ನು ಹೊರಗಡೆ ತಂದುಬಿಟ್ರೆ, ಸೂರ್ಯನ ಹೊರಗಡೆ ತಂದುಬಿಟ್ರೆ ಮಿಕ್ಕಿದ ಎಲ್ಲ ಅಸ್ತಿತ್ವ ತನ್ನ ತಾನೇ ಹೊರಟೋಗುತ್ತೆ ಅಲ್ಲಿಗೆ. ಇದು ಮುಂದೆ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಈ ನಾಡಿಗೆ ಮಾಡಿರೋ ಸರ್, ನೀವು 86,000 ಜನನ ನಿರ್ಲಕ್ಷ್ಯ ಮಾಡಿ ಅರ್ಜಿನೇ ಹಾಕಿಲ್ದಿರೋ 8,000 ಜನಕ್ಕೆ ನೀವು ನಿವೇಶನ ಕೊಡ್ತೀವಿ ಅಂದರೆ ಇಂಥ ಹಗರಣದಲ್ಲಿ ಯಾರು ಭಾಗಿ ಸರ್? ಯಾವ ಕಾನೂನು ಅಡಿಯಲ್ಲಿ 14 ಸೈಟನ್ನು ಇವರು ಕೊಟ್ಟರು? ಸಣ್ಣ ಉತ್ತರವನ್ನು ಈ ನಾಡಿನ ಜನತೆ ಪಡಿಬಾರ್ದಾ? ಆಮೇಲೆ 8,000 ಜನ ಆಗಿರ್ಲಿಕ್ಕಿಲ್ಲ ಸರ್, ಜನ ತುಂಬಾ ಕಡಿಮೆ ಇದ್ದಾರೆ. ಒಬ್ಬೊಬ್ಬರಿಗೆ ಮಲ್ಟಿಪಲ್ ಸೈಟ್ಗಳಾಗಿದ್ದಾವೆ. ಸೇರಿಸಿ 1,000ಕ್ಕಿಂತ ಕಡಿಮೆ ಜನ ಫಲಾನುಭವಿಗಳು. ಒಂದು ಕುಟುಂಬ, ನಾನು ಪ್ಯಾನಲ್ ಡಿಸ್ಕಷನ್ಸ್ ಎಲ್ಲ ಹೇಳಿದೆ, ಒಂದು ಕುಟುಂಬಕ್ಕೆ 70 ಸೈಟ್ಗಳು, 70 ಸೈಟ್ ಒಂದು ಕುಟುಂಬಕ್ಕೆ. ಸರ್, ಇವರು ಮೂಡಾದಲ್ಲಿ ಮೆಂಬರ್, ಇವರಿಬ್ರು ಅಪ್ಪ ಮಕ್ಳು ಇಬ್ರು ಮೆಂಬರು, ನಾವು ಮೆಂಬರ್ ಅಲ್ವಾ ಇವರಿಬ್ರು? ಸರ್ ಹೇಳಿದ ಕಾರಣಕ್ಕೆ ನಾವು ಇನ್ವೆಸ್ಟಿಗೇಷನ್ CBI ಕೊಡಿನಿದ್ದು. ನಾವು ಮೂಡಾದಲ್ಲಿ CM ಅವರು ಕನ್ವಿನ್ಸ್ ಮಾಡೋದ್ರಲ್ಲಿ ವಿಫಲರಾಗಿದ್ದೀರಿ. ವಿಫಲರಾಗಿದ್ದೀವಿ ಅಂತ ನಾನು ಒಪ್ಕೊಳ್ಳಲ್ಲ. ನಾನು ಕೋರ್ಟ್ ಏನಂದ್ರೆ ಲೋಕಾಯುಕ್ತದರು ಫೇರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ಒಂದು ತೀರ್ಪನ್ನು ಕೊಟ್ಟಾಗ ಆ ತೀರ್ಪಿಗೆ ಗೌರವಿಸಿ ನಾವು ಈಗಲೂ ಕೂಡ ಸೈಲೆಂಟ್ ಆಗಿರೋದು. ಇವತ್ತಿನ ನೋಟಿಸ್ನ ಈ ಅಂಶಗಳನ್ನು ಗಮನಿಸ್ತಾ ನಮಗೆ ಗೊತ್ತಾಗ್ತಾ ಇರೋದು ಇವರು ನಾಳೆ ಬಿ ರಿಪೋರ್ಟ್ ಹಾಕ್ಬೋದು ಅನ್ನೋದು. ನಮಗೆ ಇವತ್ತಿನ ನೋಟಿಸ್ ಅಂಶಗಳು ನೋಡಿ, ಈಗಲೂ ನಾಳೆ ಏನು ರಿಪೋರ್ಟ್ ಹಾಕ್ತಾರೆ, ವಾಟ್ ಎವರ್ ರಿಪೋರ್ಟ್ ಇಸ್ ಸಬ್ಮಿಟ್, ನಾಳೆ ನೋಡೋಣ ಏನು ಅದರಲ್ಲಿ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದಾರೆ. ಬಿ ರಿಪೋರ್ಟೇ, ಬಟ್ ಅದರಲ್ಲಿನ ವಿವರಗಳ ಬಗ್ಗೆ ಕುತೂಹಲ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.